10ರಂದು ಎನ್ಡಿಎ ಮೈತ್ರಿಕೂಟದಿಂದ ಬೃಹತ್ ಪ್ರತಿಭಟನೆ. ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕೆರೆಕಟ್ಟೆಗಳಿಗೆ ಹೇಮಾವತಿ ಜಲಾಶಯದಿಂದ ನೀರು ಹರಿಸುವಂತೆ ಹಾಗೂ ವಿವಿಧ ಬೇಡಿಕೆಗಳಿಗೆ ಒತ್ತಾಯಿಸಿ ಭಾರತೀಯ ಜನತಾದಳ ಸೇರಿದ ಎನ್ಡಿಎ ಮೈತ್ರಿಕೂಟದ ವತಿಯಿಂದ ಆಗಸ್ಟ್ 10ರಂದು ಜೆಡಿಎಸ್ ಕಚೇರಿ ಮುಂಭಾಗ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಮೈತ್ರಿಕೂಟದ ನಾಯಕರು ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಶಾಸಕ ಎಂಟಿ ಕೃಷ್ಣಪ್ಪ ಮಾತನಾಡಿ, ತಾಲೂಕಿನಲ್ಲಿ 1 ಎಕರೆ ಪ್ರದೇಶದಲ್ಲೂ ಬಿತ್ತನೆಯಾಗಿಲ್ಲ, 30% ಮಳೆಯಾಗಿಲ್ಲ, ಕೃಷಿ ಚಟುವಟಿಕೆ ಸಂಪೂರ್ಣ ಸ್ಥಗಿತವಾಗಿದೆ. ಮಳೆಯಿಲ್ಲದೆ ರೈತರು ಕಂಗಾಲಾಗಿದ್ದಾರೆ. ಕ್ಷೇತ್ರವನ್ನು ಬರಪೀಡಿತ ಪ್ರದೇಶ ಎಂದು ಸರ್ಕಾರ ಘೋಷಿಸಬೇಕು. ಹೇಮಾವತಿ ಜಲಾಶಯದಲ್ಲಿ 29 ಟಿಎಂಸಿ ನೀರಿದ್ದು ಕ್ಷೇತ್ರದ ಕೆರೆಕಟ್ಟೆಗಳಿಗೆ ನೀರು ಹರಿಸಿ ರೈತರಿಗೆ ನೆರವಿಗೆ ಧಾವಿಸಬೇಕು. ಬರಗಾಲ ತಾಂಡವವಾಡುತ್ತಿದ್ದು ಬೆಸ್ಕಾಂ ಇಲಾಖೆ ಅಧಿಕಾರಿಗಳು ತಮಗಿಷ್ಟ ಬಂದ ಹಾಗೆ ವಿದ್ಯುತ್ ನೀಡುತ್ತಿದ್ದಾರೆ. ಇದನ್ನು ನಿಲ್ಲಿಸಿ ಸರ್ಕಾರ ನಿಗದಿಪಡಿಸಿರುವ 3 ಪೀಸ್ ವಿದ್ಯುತ್ತನ್ನು ರೈತರಿಗೆ ಸಮರ್ಪಕವಾಗಿ ಒದಗಿಸಬೇಕು ಎಂದು ಆಗ್ರಹಿಸಿದರು. ಮಾಜಿ ಶಾಸಕ ಎಂಡಿ ಲಕ್ಷ್ಮೀನಾರಾಯಣ್ ಮಾತನಾಡಿ, ರಾಜ್ಯದಲ್ಲಿ ಮಳೆ ಕೊರತೆಯಾಗಿದೆ. ಮುಂಗಾರು ಕೈಕೊಟ್ಟಿದೆ, ಹಿಂಗಾರು ಪ್ರಾರಂಭವಾಗಿಲ್ಲ. ಬಿತ್ತನೆ ಮಾಡಿದ ಬೆಳೆ ಒಣಗಿ ಹೋಗಿದೆ. ಹೇಮಾವತಿ ಜಲಾಶಯದಿಂದ ಕಾಲುವೆಗಳ ಮೂಲಕ ಕೆರೆಕಟ್ಟೆಗಳಿಗೆ ನೀರು ಹರಿಸುವ ಪ್ರಕ್ರಿಯೆ ಮೇ ತಿಂಗಳಲ್ಲಿ ಆರಂಭವಾಗಬೇಕಿತ್ತು. ಆಗಸ್ಟ್ ತಿಂಗಳು ಬಂದರೂ ಸಹ ಈವರೆಗೂ ನೀರು ಹರಿಸುವ ಬಗ್ಗೆ ಸರ್ಕಾರವಾಗಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ ಗಮನ ಹರಿಸದೆ ನಿರ್ಲಕ್ಷ್ಯ ವಹಿಸಿರುವುದು ರೈತ ವಿರೋಧಿ ಮನಸ್ಥಿತಿಯನ್ನು ಎತ್ತಿ ತೋರಿಸುತ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಮಾಜಿ ಶಾಸಕ ಮಸಾಲ ಜಯರಾಮ್ ಮಾತನಾಡಿ, ಸರ್ಕಾರ ರಾಜ್ಯದ ಹಿತ ಹಾಗೂ ರೈತರ ಹಿತವನ್ನು ಬಲಿಕೊಟ್ಟು ತಮಿಳುನಾಡಿಗೆ ನೀರು ಹರಿಸಲು ಮುಂದಾಗಿದ್ದು, ಈ ಕ್ರಮಕ್ಕೆ ಮೈತ್ರಿಕೂಟ ವಿರೋಧ ವ್ಯಕ್ತಪಡಿಸುತ್ತಿದೆ. ಮಳೆ ಇಲ್ಲದೆ ಕೆರೆಕಟ್ಟೆಗಳಿಗೆ ನೀರಿಲ್ಲ, ಅಂತರ್ಜಲ ಬತ್ತಿ ಹೋಗಿದೆ. ಕೂಡಲೇ ವಿಧಾನಸಭಾ ಕ್ಷೇತ್ರದ ಕೆರೆಕಟ್ಟೆಗಳಿಗೆ ಹೇಮಾವತಿ ನೀರು ಹರಿಸಬೇಕು ಎಂದು ಸರ್ಕಾರ, ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಒತ್ತಾಯಿಸುತ್ತೇನೆ. ಹಿಂದಿನ ಬಿಜೆಪಿ ಸರ್ಕಾರವಿದ್ದಾಗ ಗೋಶಾಲೆಯನ್ನು ಪ್ರಾರಂಭಿಸಿತ್ತು. ಈ ಸರ್ಕಾರ ಗೋಶಾಲೆಯನ್ನು ಮುಚ್ಚಿದ ಕೂಡಲೇ ಗೋಶಾಲೆಯನ್ನು ತೆರೆದು ಅಗತ್ಯ ಮೇವು ಒದಗಿಸಲು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಕಾಂಗ್ರೆಸ್ ಈಗಾಗಲೇ ರಾಜ್ಯದ ಜನರಿಗೆ ಅನೇಕ ಭಾಗ್ಯಗಳನ್ನು ಕೊಟ್ಟಿವೆ ಎಂದು ಬೊಬ್ಬೆ ಹೊಡೆಯುತ್ತಿದೆ. ಆದರೆ ರೈತ ಹಿತ ಕಾಯುವುದನ್ನು ಮರೆತಿರುವ ಸರ್ಕಾರ ರೈತರಿಗಾಗಿ ಆತ್ಮಹತ್ಯೆ ಭಾಗ್ಯವನ್ನು ಕರುಣಿಸಲಿ. ರೈತರು ಆತ್ಮಹತ್ಯೆ ಮಾಡಿಕೊಂಡ್ರೆ ಇಂತಿಷ್ಟು ಹಣ ಕೊಡು ವ್ಯಂಗ್ಯವಾಡಿದರು. ಎಲ್ಲ ಕಡೆ ಅಡಿಕೆ ಏನು ನಂಬಿಕೊಂಡು ನಮ್ಮ ರೈತರು ಜೀವನ ಮಾಡ್ತವ್ರೆ. ಬೋರೆಲ್ಲ ಒಣಗ್ತಾವೆ. 1500 ಅಡಿ ಹೋದ್ರೂ ಸಹ ನೀರು ಸಿಗ್ತಾ ಇಲ್ಲ. ಕೆಲವು ಕಡೆ 3 ಇಂಚು 4 ಇಂಚು ಓದ್ತಿದ್ದಾವಲ್ಲ, ಅರ್ಧ ಇಂಚು 3/4 ಇಂಚು ಬಂದಿದೆ. ಬಿಕಾಸ್ ಬರಗಾಲ ಅಂತೇಳಿ ಮಳೆ ಇಲ್ಲ. ಹಾಗಾಗಿ ಎಲ್ಲ ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸೋ ಮಾಡಬೇಕು ಅನ್ನೋದು ನಮ್ಮ ಒತ್ತಾಯ. ಅದು ಆದ್ಯತೆ ಮೇಲೆ ಬಹುಶಃ ಕೆರೆ ಕಟ್ಟೆಗಳು ತುಂಬಿದರೆ ಸ್ವಲ್ಪ ಬೋರ್ ಚೆನ್ನಾಗಿ ಓಡ್ತವೆ ಅಂತ ಹೇಳ್ತಾರೆ. ಈಗ 29 TMC ನೀರಿದೆ ಹೇಮಾವತಿಲಿ. ನೀರು ಬಿಡ್ಬೋದು. ಕಳೆದ ಒಂದು ಬಾರಿ ನಾನು ಶಾಸಕ ಆಗಿದ್ದಾಗ 19 TMC ನೀರಿತ್ತು. ಅವಲ್ಲೇ ಕುಡಿಯೋ ನೀರಿಗೆ ನಾವು ಬಿಡಿಸಿದ್ದೀವಿ. ಈಗ ನೀರಿದೆ, ಕೂಡಲೇ ನೀರನ್ನು ಬಿಡಬೇಕು ಅನ್ನೋದು ನಮ್ಮ ಈ ಕ್ಷೇತ್ರದ ರೈತರ ಪರವಾಗಿ, ಜನತೆ ಪರವಾಗಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಬಿಡದೇ ಇದ್ದರೆ ಏನು ನಾವು ಅವತ್ತು 10ನೇ ತಾರೀಕು ನೈಟು ದಂಡಿಗೆ ಕೂರ್ತೀವಿ. ನೀರು ಬಿಡೋವರೆಗೂ ಸಹ ಹೋರಾಟ ಮುಂದುವರಿತದೆ. ಅದರಲ್ಲಿ ಯಾವ ರಾಜಕೀಯ ಇಲ್ಲ. ಮತ್ತೊಂದು 3 ಪೇಸ್ ಬರಗಾಲ ಲಿಂಕ್ ಕ್ಯಾನಲನ್ನು ಈಗ ಮಾಡಿದರೆ ಅದು ಅವೈಜ್ಞಾನಿಕ. ಲಿಂಕ್ ಕ್ಯಾನಲ್ಲಿ ಎಲ್ಲಿ ನೀರು ತಗೊಂಡು ಹೋಯ್ತದೆ ಸೋಫಾ ರೆಡಿಲ್ಲ. ಈಗಾಗಲೇ ನಮ್ಮ ಎಂಥದ್ದು ಕುಡಿಗಲ್ ತಾಲೂಕಿಗೆ ಪ್ಲಸ್ ಮಾಗಡಿ ಸೇರಿ ಅವ್ರಿಗೆ ಅಲರ್ಟ್ ಆಗಿದ್ದು 3.6 MCFT ವಾಟ್ರು. ಆದರೆ ಅಲ್ಲ 3.3 TMC. ಹಂಗಾಗಿ ಇವತ್ತು ನೀರನ್ನು ಇವತ್ತಾಗಲೇ 7 TMC ನೀರು ಹೋಗ್ತದೆ ಕುಡಿಗಲ್ಲು. D26 ಇಂದ 21 ಕೆರೆಗೆ ನೀರು ತುಂಬ್ತಾರೆ. ದಟ್ ಇಸ್ 2.5 TMC. D27 ಇಂದ 11 ಕೆರೆ ತುಂಬ್ತಾರೆ. ಅದು 1.5 TMC. 2.5-4 ಆಯ್ತಲ್ಲ. ದೆನ್ ಇದು ಮಂಗಳಾ ಕೆರೆಗೆ, ಮಂಗಳಾ ಡ್ಯಾಮ್ 70 MCFT ವಾಟರ್ ಹೋಗ್ತದೆ. ಕುಡಿಗಲ್ಗೆ 85 MCFT ವಾಟರ್ ಹೋಗ್ತದೆ. ಜೊತೆಗೆ ನಾಲ್ಕನಹಳ್ಳಿಗೆ ನಮ್ಮ ಸಾರ್ಗೇಳಿ ಎಸ್ಕೇಪು ಮತ್ತು ಕೋಲಾರ ಎಸ್ಕೇಪಿಂದ 2.4 TMC, ಸುಮಾರು 7.5 TMC ನೀರು ಹೋಗ್ತಾ ಇದೆ. ಲಿಂಕ್ ಕ್ಯಾನಲ್ಲಿ ಯಾವುದು ಬೇಕು ಅಂತ ಸೋಫಾ ಸರ್ಕಾರ ಹೇಳಿಲ್ಲ. ಹಿನ್ನೆಲೆ ಕುಡಿಗಲಿಗೆ ಮಾಡಿಗೆ ಸೀಮಿತವಾಗಿಲ್ಲ. ಬಹುಶಃ ರಾಮನಗರ ಚನ್ನಪಟ್ಟಣ ತೆಗೆದುಕೊಳ್ಳುವಂಥ ಚಿಂತನೆ
ಈ ಸರ್ಕಾರಕ್ಕಿದೆ. ನಾವು ಒತ್ತಾಯ ಮಾಡೋದೇನಪ್ಪ ಅಂದರೆ ಕಾರಣ ಇವತ್ತು ರೈತ ಏನು ನಮ್ಮ ತುರುವೇಕೆರೆ ತಾಲೂಕಿನಲ್ಲಿ 30% ಮಳೆಯೂ ಕೂಡ ಆಗದಲೇ ಇರತಕ್ಕಂಥ ಸಂದರ್ಭದಲ್ಲಿ ಮುಂಗಾರು ಕೂಡ ಕೈಕೊಟ್ಟಿದೆ. ಹಿಂಗಾರು ಮಳೆ ಇನ್ನೂ ಕೂಡ ಪ್ರಾರಂಭ ಆಗಿಲ್ಲ. ಅಲ್ಪ ಸ್ವಲ್ಪ ಏನು ಬಿತ್ತನೆ ಮಾಡಿರ್ತಕ್ಕಂಥದ್ದು ಕೂಡ ಒಣಗೋಗಿರ್ತಕ್ಕಂಥದ್ದು. ಈ ದೃಷ್ಟಿಯಿಂದ ಇವತ್ತು ನಮ್ಮ ಬೇಡಿಕೆ ಏನು ಹೇಮಾವತಿ ಡ್ಯಾಮ್ನಿಂದ ಪ್ರತಿ ವರ್ಷವೂ ಕೂಡ ಮೇ ತಿಂಗಳಲ್ಲಿ ನೀರನ್ನು ಕಾಲುವೆಗಳ ಮುಖಾಂತರ ರೈತರ ಜಮೀನಿಗೆ ಹರಿಸ್ತಕ್ಕಂಥ ವಾತಾವರಣದಲ್ಲಿ ಹೋಗ್ತಾ ಇದ್ವೋ, ಆದರೆ ಈ ವರ್ಷ ಇನ್ನೂ ಕೂಡ ಆಗಸ್ಟ್ ತಿಂಗಳಾದರೂ ಕೂಡ ಸರ್ಕಾರ ಗಮನ ಹರಿಸಿಲ್ಲ. ತುಮಕೂರು ಜಿಲ್ಲಾ ಮಂತ್ರಿಗಳು ಕೂಡ ಇದರ ಗಮನವನ್ನು ಹರಿಸ್ತಲೇ ಇರತಕ್ಕಂಥದ್ದು ರೈತರ ಒಂದು ನಿರ್ಲಕ್ಷ್ಯವನ್ನು ನಾವು ಕಾಣ್ತಾ ಇದ್ದೇವೆ. ಆ ದೃಷ್ಟಿಯಿಂದ ಇವತ್ತೇನು ಹೇಮಾವತಿ ಡ್ಯಾಮ್ನಲ್ಲಿ ಇವತ್ತಿಗಾಗಲೇ 28 TMC ನೀರು ಕ್ರೋಢೀಕರ ಆಗಿದೆ. ಅದರ ಕೆಪಾಸಿಟಿ ಇರ್ತಕ್ಕಂಥದ್ದು 37 TMC ಆಗಿದ್ದರೂ ಕೂಡ ಆ ಭಾಗದಲ್ಲಿ ಕರಾವಳಿನಲ್ಲಿ ಭಾರಿ ಮಳೆ ಆಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಹೇಮಾವತಿ ಅಣೆಕಟ್ಟು ತುಂಬತಕ್ಕಂಥ ಒಂದು ವಿಚಾರ ಈಗ ಸಾಕಷ್ಟು ಗೊತ್ತಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಹೇಮಾವತಿ ಡ್ಯಾಮ್ನಿಂದ KRSಗೆ ಪ್ರತಿ ದಿವಸ 500 TMC ನೀರು ಬಿಡ್ತಾ ಇರ್ತಕ್ಕಂಥದ್ದು ಬಿಡ್ತಾ ಇರ್ತಕ್ಕಂಥದ್ದು ಅದು ಖಂಡಿತವಾಗಿ ಕೂಡ ನಮ್ಮ ಈ ಭಾಗದ ಇಡೀ ತುಮಕೂರು ಜಿಲ್ಲೆ ತುರುವೇಕೆರೆ ಇರ್ಬೋದು, ತಿಪ್ಟೂರು ಇರ್ಬೋದು, ನಮ್ಮೆಲ್ಲ ಗುಬ್ಬಿ ಸೇರಿಕೊಂಡಂತೆ ನಮ್ಮ ಎಲ್ಲ ಪ್ರದೇಶಗಳಿಗೆ ಅನ್ಯಾಯ ಆಗ್ತಕ್ಕಂಥದ್ದು. ಆ ದೃಷ್ಟಿಯಿಂದ ಕೂಡಲೇ ಆ ನೀರನ್ನು ನಿಲ್ಲಿಸಿ ನಮ್ಮ ಏನು ಈ ಭಾಗದ ತುಮಕೂರು ಜಿಲ್ಲೆಗೆ ಬರಬೇಕಾಗಿರ್ತಕ್ಕಂಥ ತುರುವೇಕೆರೆ ಸೇರಿದಂತೆ ನೀರನ್ನು ಹರಿಸಬೇಕು ಅಂತಕ್ಕಂಥ ಆಗ್ರಹವನ್ನು ನಾವು ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಇವತ್ತು ಪ್ರಾಥಮಿಕ ಏನು ತಮಿಳುನಾಡು ನೀರು ಬಿಡಬೇಕು ಅಂತೇಳಿ KRS ಮುಖಾಂತರ 500 ಕ್ಯೂಸೆಸ್ ನೀರು ಅಲ್ಲಿಂದ ಹರಿಸಿ ಅಲ್ಲಿಂದ ತಮಿಳುನಾಡು ಬಿಡಬೇಕು ಅಂತ ಇದು ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ನಾವು ತಮಿಳುನಾಡಿಗೆ ನೀರು ಬಿಡೋದ್ರ ಬಗ್ಗೆ ವಿರೋಧ ವ್ಯಕ್ತಪಡಿಸ್ತೀವಿ. ಯಾವುದೇ ಕಾರಣ ಬಿಡಬಾರ್ದು. ಫಸ್ಟ್ ಇರ್ತಕ್ಕಂಥ ನಮ್ಮ ಈ ಜಿಲ್ಲೆ, ಹಾಸನ ಜಿಲ್ಲೆ, ಬೇರೆ ಜಿಲ್ಲೆ ರೈತರು ಹಿತ ಕಾಪಾಡಿ ಆಮೇಲೆ ಬಿಡಲಿ ನೀರು. ಇವಾಗ ನಾವು ಅದಕ್ಕೆಲ್ಲ ವಿರೋಧ ವ್ಯಕ್ತಪಡಿಸಬೇಕು ಅಂತೇಳಿ ಈಗ 10ನೇ ತಾರೀಕು ನಾವು ದೊಡ್ಡ ಒಂದು ಪ್ರತಿಭಟನೆನ NDA ವತಿಯಿಂದ ಇಟ್ಕೊಂಡಿದ್ದೀವಿ. ಇರ್ತಕ್ಕಂಥ ಎಲ್ಲ NDA ಕಾರ್ಯಕರ್ತರುಗಳು, ಮೈತ್ರಿಕೂಟದ ಕಾರ್ಯಕರ್ತರುಗಳು ಬಂದು ಭಾಗವಹಿಸಿ ಕಾರ್ಯಕ್ರಮನ ಯಶಸ್ವಿ ಬಂದು ಪ್ರತಿಭಟನೆ ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊತೀನಿ. ಯಾಕೆ ಈಗಾಗಲೇ ನೋಡಿದ್ದೀವಿ ಎಲ್ಲ ಊರುಗಳಿಗೂ ಎಲ್ಲ ತಾಲೂಕುಗಳು ಬರಪೀಡಿತ ಅಂತ ಘೋಷಣೆ ಮಾಡಿದ್ದಾರೆ. ಕೂಡಲೇ ಸರ್ಕಾರ ಇರ್ತಕ್ಕಂಥ ಉಸ್ತುವಾರಿ ಮಂತ್ರಿಗಳು ದಯವಿಟ್ಟು ಕಡೆ ಗಮನ ಹರಿಸಿ ತುರುವೇಕೆರೆ ತಾಲೂಕು ಸಹಿತ ಬರಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಬೇಕು ಕ್ಷೇತ್ರ ಅಂತ ಕೇಳಿ ತುರುವೇಕೆರೆ ಕ್ಷೇತ್ರ ಅಂತ ಕೇಳ್ತಾ ಇದ್ದೀವಿ. ಮತ್ತು ಏನೀಗಾಗಲೇ ದನಕರುಗಳ ಮೇವಿನ ತೊಂದರೆ ಕೂಡ ಕಾಡ್ತಾ ಇದೆ. ಕೂಡಲೇ ಗೋಶಾಲೆ ಏನು ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಗೋಶಾಲೆಗಳು ಮಾಡಿದ್ರೆ ದನ ಮುಚ್ಚಿದ್ದಾರೆ. ಈಗಲೂ ಸರ್ಕಾರಕ್ಕೆ ಪುನಃ ಗೋಶಾಲೆಗಳು ಸ್ಥಾಪನೆ ಮಾಡಿ ಇರ್ತಕ್ಕಂಥ ದನಕರುಗಳ ಮೇವು ಒದಗಿಸ್ಬೇಕು ಅಂತ ಹೇಳಿ ನಾವು ಕೇಳ್ತಿದ್ದೀವಿ. ಇವತ್ತಾಗಲೇ ಎಲ್ಲ ಕಡೆ ನೋಡಿದ್ದೀನಿ, ಏನಾರ ಹೋಗಲಿ ಇದೇ ಥರ ಬೋರ್ನಲ್ಲಾದರೂ ನೀರು ನಾವು ಹೊಡ್ಕೊತೀವಿ ಅಂತಲೇ ಆ ಬೋರಲ್ಲಿ ವಿದ್ಯುತ್ ಶಕ್ತಿ ಸಹಿತ ಸರಿಯಾಗಿ ಕೊಡ್ತಾ ಇಲ್ಲ. ಒಂದು ಇರ್ತಕ್ಕಂಥ ತೊಂದರೆಗಳು ರೈತರು ಅನುಭವಿಸ್ತಾ ಇದ್ದಾರೆ. ರೈತರಿಗೆ ಏನಿಲ್ಲ, ಎಲ್ಲ ಭಾಗ್ಯನೂ ಕೊಟ್ಟವ್ರೆ. ರೈತರಿಗೆ ಒಂದು ಆತ್ಮಹತ್ಯೆ ಒಂದು ಭಾಗ್ಯ ಕೊಟ್ಕೊಳ್ಳಿ, ಆತ್ಮಹತ್ಯೆ ಮಾಡಿಕೊಂಡ್ರೆ ಇಷ್ಟು ದುಡ್ಡು ಕೊಡ್ತೀವಿ ಅಂತೇಳಿ ಅದು ಘೋಷಣೆ ಮಾಡ್ಬಿಡಿ, ಯಾರೋ ಮಾಡ್ಕೊಂಡ್ಬಿಡ್ಲಿ ಅಂತ ಕಾಯ್ತಾ ಇರಬೇಕು ಅನಿಸುತ್ತೆ ಈ ಸರ್ಕಾರ. ದಯವಿಟ್ಟು ಈ ಸಂದರ್ಭದಲ್ಲಿ ಬಿಜೆಪಿ ಅಧ್ಯಕ್ಷ ಪ್ರಕಾಶ್, JDS ಅಧ್ಯಕ್ಷ ದೊಡ್ಡೇಗೌಡ, ಈ ಸಂದರ್ಭದಲ್ಲಿ ಮುಖಂಡರಾದ ಕೊಂಡಜ್ಜಿ ವಿಶ್ವನಾಥ್, ಕಡೆಹಳ್ಳಿ ಸಿದ್ದೇಗೌಡ ಸೇರಿದಂತೆ ಬಿಜೆಪಿ JDSನ NDA ಮೈತ್ರಿಕೂಟದ ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಗಿರೀಶ್ ಕೆ ಭಟ್, ಭಾರತ ವೈಭವ ನ್ಯೂಸ್, ತುರುವೇಕೆರೆ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.